ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಆಘಾತಕಾರಿ ಅನಿಸುವ ಸುದ್ದಿ ಹೊರಬಿದ್ದಿದ್ದು ಆ ಲಡ್ಡು ಪ್ರಸಾದದಲ್ಲಿ ಪರಮ ಪವಿತ್ರ ಅಂತ ಹೇಳಿ ಭಾವಿಸುವ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬಿನ ಅಂಶಗಳು ಪತ್ತೆಯಾಗಿದೆ ಅನ್ನೋ ಸುದ್ದಿ ಸ್ಫೋಟವಾಗುವ ಮೂಲಕ ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು ಈ ವಿಚಾರ. ಸಿಬಿಐ ತನಿಖೆ ಕೂಡ ನಡೆಸಿತು. ಇದೀಗ 4 ಡೈರಿ ದಿಗ್ಗಜರನ್ನ ಅರೆಸ್ಟ್ ಮಾಡಲಾಗಿದೆ. ಕೇವಲ ಈ 4 ಮಂದಿಯ ಅರೆಸ್ಟ್ ಮಾತ್ರವಲ್ಲ, ಈ ತನಿಖೆಯ ಮಾರ್ಗದಲ್ಲಿ ಅನೇಕ ಅಕ್ರಮಗಳು ಈ ಲಡ್ಡುವಿನ ವಿಚಾರದಲ್ಲೇ ನಡೆದು ಹೋಗಿದೆ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಕೊಬ್ಬಿನ ಲಡ್ಡು ಗ್ಯಾಂಗ್ ಅರೆಸ್ಟ್. ಮೂರು ಡೈರಿಗಳ ಉನ್ನತ ಮಂದಿಗೆ ಸಿಬಿಐ ಲಾಕ್. ದೇಶಾದ್ಯಂತ ಬಿರುಗಾಳಿ ಎಬ್ಬಿಸಿದ ತಿರುಪತಿ ಲಡ್ಡುಗೆ ದನದ ಕೊಬ್ಬು ಮಿಶ್ರಣ ಕೇಸ್ಗೆ ಸಿಕ್ಕಿದೆ ದೊಡ್ಡ ಟ್ವಿಸ್ಟ್. ಲಡ್ಡುಗೆ ಬಳಸುವ ತುಪ್ಪದ ಕಲಬೆರಕೆ ಕೇಸ್ ಸಂಬಂಧ 4ರನ್ನ ಬಂಧಿಸಿದೆ ಸಿಸಿಬಿ. ಇವರೆಲ್ಲ 3 ಡೈರಿಗಳ ಉತ್ಪನ್ನ ಹುದ್ದೆಯಲ್ಲಿರೋ ಮಂದಿ. ತಿರುಪತಿ ಲಡ್ಡು ಅಂದ್ರೆ ಹಿಂದೂಗಳ ಪಾಲಿಗೆ ಒಂಥರ ಪಂಚಾಮೃತ. ತಿಮ್ಮಪ್ಪನ ದರ್ಶನ ಪಡೆದವರಾರು ಲಡ್ಡು ಇಲ್ಲದೆ ತಮ್ಮ ಊರಿಗೆ ಮರಳೋದಿಲ್ಲ. ತಿರುಪತಿ ಲಡ್ಡು ಪ್ರಸಾದವನ್ನ ಮನೆ ಮಂದಿ ಸಂಬಂಧಿಗಳು ಆಪ್ತರಿಗೆ ಹಂಚಿದಾಗಲೇ ತಿರುಪತಿ ಯಾತ್ರೆಗೆ ಅರ್ಥ. ಮೊದಲಿನಿಂದಲೂ ಅದು ನಡೆದುಕೊಂಡು ಬಂದ ಸಂಪ್ರದಾಯ. ಆದ್ರೆ ಈ ನಂಬಿಕೆಗೆ ದೊಡ್ಡ ಆಘಾತ ಬಂದಿದ್ದು ಕಳೆದ ವರ್ಷ ಕರಾಳ ಸತ್ಯ ಬಯಲಾದಾಗ. ತಿಮ್ಮಪ್ಪನ ಲಡ್ಡುಗೆ ಬಳಸುವಂತಹ ತುಪ್ಪದಲ್ಲಿ ದನದ ಕೊಬ್ಬು ಇದೆ ಅಂತ ಯಾವಾಗ ಖುದ್ದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬೊಟ್ಟು ಮಾಡಿದ್ರು, ಆಗಾಗಿದ್ದು ಅಲ್ಲೋಲ ಕಲ್ಲೋಲ. ಅದು ತುಪ್ಪದ ಈ ಕಲಬೆರಕೆ ನಡೆದಿದ್ದು ಹಿಂದಿನ ಸರ್ಕಾರದ ಅವಧಿಯಲ್ಲಿ, ಅಂದ್ರೆ ವೈಎಸ್ಆರ್ ಜಗನ್ ಸಿಎಂ ಆಗಿದ್ದ ಕಾಲದಲ್ಲಿ ಕರೆಯಲಾದಂತಹ ಟೆಂಡರ್ ವೇಳೆ ಹೀಗೆ ದನದ ಕೊಬ್ಬಿನ ಅಂಶವಿರೋ ತುಪ್ಪ ಸರಬರಾಜು ಮಾಡಿರೋ ಬಗ್ಗೆ ನೇರ ಆರೋಪ ಮಾಡಿದ್ದು ನಾಯ್ಡು. ಇಲ್ಲಿ ಇದನ್ನ ಒಪ್ಪಿಕೊಳ್ಳದ ಜಗನ್ ಇದು ರಾಜಕೀಯ ಪ್ರೇರಿತ ಆರೋಪ ಅಂತ ಕೈ ತೊಳೆದುಕೊಳ್ಳೋದಕ್ಕೆ ಯತ್ನಿಸಿದ್ರು. ಇದೀಗ ಬಯಲಾಗಿದೆ ನಗ್ನ ಸತ್ಯ. ಕೇಸ್ ಸಂಬಂಧ ತನಿಖೆ ಕೈಗೆತ್ತಿಕೊಂಡಿರೋ ಸಿಬಿಐ ಈ ಸಂಬಂಧ 4ರನ್ನ ಲಾಕ್ ಮಾಡಿದೆ. ದಿಂಡಿಗಲ್ ಮೂಲದ ಎಆರ್ ಡೈರಿ ವ್ಯವಸ್ಥಾಪಕ ನಿರ್ದೇಶಕ ಆರ್ ರಾಜಶೇಖರನ್, ಉತ್ತರಾಖಂಡ್ ಬೋಲೆ ಬಾಬಾ ಡೈರಿ ಎಂಡಿ ವಿಪಿನ್ ಜೈನ್ ಹಾಗೂ ಪೊಮಿಲ್ ಜೈನ್, ನೆಲ್ಲೂರು ವೈಷ್ಣವಿ ಡೈರಿ ಪ್ರತಿನಿಧಿ ಅಪೂರ್ವ ಚಾವಡಿರನ್ನ ಬಂಧಿಸಿದೆ ಸಿಬಿಐ. ಇದೀಗ ಈ 4ರನ್ನ ಡ್ರಿಲ್ ಮಾಡಿರೋ ಸಿಬಿಐ ಒಂದೊಂದೇ ಸತ್ಯವನ್ನ ಬಾಯಿ ಬಿಡಿಸತೊಡಗಿದೆ. ಆದ್ರೂ ಈ ಆಸಾಮಿಗಳು ಅಷ್ಟು ಸುಲಭವಾಗಿ ಬಗ್ಗುತ್ತಿಲ್ಲ. ತನಿಖೆಗೆ ಇವರೆಲ್ಲ ಅಸಹಕಾರ ತೋರುತ್ತಿದ್ರೂ ಬಿಡ್ತಿಲ್ಲ ಕೇಂದ್ರ ತನಿಖಾ ದಳ. ಅಷ್ಟಕ್ಕೂ ತಿರುಪತಿಗೆ ಸಪ್ಲೈ ಮಾಡಿದ ತುಪ್ಪದಲ್ಲಿ ದನದ ಕೊಬ್ಬು ಸೇರಿದಂತೆ ಕಲಬೆರಕೆ ಮಾಡ್ತಿರೋ ಬಗ್ಗೆ ಗಂಭೀರ ಆರೋಪ ಮಾಡಿದ ನಾಯ್ಡು ಈ ಸಂಬಂಧ ತನಿಖೆಗೂ ಆದೇಶಿಸಿದ್ರು. ಇದಾದ್ಮೇಲೆ ಕೇಸ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದ್ದೆ ತಡ. ಕಳೆದ ಅಕ್ಟೋಬರ್ನಲ್ಲಿ ಸಿಬಿಐಗೆ ಕೇಸ್ ವಹಿಸೋ ಬಗ್ಗೆ ನಿರ್ದೇಶಿಸಿದ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ರಚನೆಗೆ ಸಲಹೆ ಕೊಟ್ಟಿತ್ತು. ಇದರಂತೆ ತನಿಖೆ ಕೈಗೆತ್ತಿಕೊಂಡ ಸಿಬಿಐ ತಿರುಪತಿ, ತಿರುಮಲ ಸೇರಿದಂತೆ ವಿವಿಧೆಡೆ ತನಿಖೆ ನಡೆಸಿತ್ತು. ಕೊನೆಗೆ ಸಿಕ್ಕ ದೊಡ್ಡ ಕ್ಲೂ ಮೇರೆಗೆ ಈ 4 ತಿಮಿಂಗಿಲಗಳನ್ನ ಸೆರೆಗೆ ತಗೊಂಡಿದ್ದಾರೆ. ಕಲಬೆರಕೆ ತುಪ್ಪ ಸಪ್ಲೈ ಮಾಡಿದ ಆರೋಪದಡಿ ಎಆರ್ ಡೈರಿಯನ್ನ ಟಿಟಿಡಿ ಕಪ್ಪು ಪಟ್ಟಿಗೆ ಸೇರಿಸಿದೆ. ಇನ್ನ ದನದ ಕೊಬ್ಬಿನ ಮಿಶ್ರಣ ಆರೋಪದ ಅಡಿ ಸಿಬಿಐ ವಶಕ್ಕೆ ಪಡೆದ 4ರ ವಿರುದ್ಧ ತಿರುಪತಿ ಪೂರ್ವ ಠಾಣೆಗೆ ಕೇಸ್ ದಾಖಲಿಸಲಾಗಿದೆ. ಒಟ್ಟಾರೆ ಪವಿತ್ರ ಎಂದೇ ಭಕ್ತರು ಭಾವಿಸುವಂತಹ ಲಡ್ಡು ಪ್ರಸಾದದಲ್ಲೂ ಹಣದ ಆಸೆಗೆ ದನದ ಕೊಬ್ಬು ಹಾಗೂ ಇತರೆ ಕೆಲ ಬೆರಕೆ ಮಾಡ್ತಿದ್ದ ಖದೀಮರನ್ನ ಪತ್ತೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ ಸಿಬಿಐ. ಇನ್ನು ಈ ಜಾಲದ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಬಗ್ಗೆ ಬೂದು ಗಾಜಿಟ್ಟಿದೆ ಸಿಬಿಐ. ಈಗ ಸಿಕ್ಕಿಬಿದ್ದಿರೋ 4ರ ಜೊತೆ ಇನ್ನು ಯಾರ್ಯಾರೆಲ್ಲ ಕೈಜೋಡಿಸಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಚುರುಕುಗೊಳಿಸಿದೆ ಸಿಬಿಐ. ಪರಮ ಪವಿತ್ರ ಅನ್ನಿಸುವಂತಹ ತಿರುಪತಿ ಲಡ್ಡುಗೆ ದನದ ಕೊಬ್ಬನ್ನ ಮಿಶ್ರಣ ಮಾಡಿದ ಪ್ರಕರಣದಲ್ಲಿ ನಾವಾಗಲೇ ಹೇಳಿದಾಗೆ 4ರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೊಬ್ಬು ಮಿಶ್ರಣ ಮಾಡಿದ್ರು ಅನ್ನೋ ಆರೋಪ ಹೊತ್ತಿರುವವರ ಕೊಬ್ಬಿಳಿಸುವ ಪ್ರಯತ್ನವನ್ನ ಸಿಬಿಐ ಮಾಡ್ತಾ ಇದೆ. ತಿರುಪತಿ ಲಡ್ಡುಗೆ ದನದ ಕೊಬ್ಬು ಮಿಕ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಕ್ಲೂ ಸಿಬಿಐಗೆ ಲಭ್ಯವಾಗಿತ್ತು. ಅದರ ಆಧಾರದ ಮೇಲೆನೆ ಡೈರಿ ಕ್ಷೇತ್ರದ 4 ಪ್ರಮುಖರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಡೈರಿ ಉದ್ದಿಮೆಯಲ್ಲಿ ಈ 4 ಪಂಟರ್ಗಳೇ. ದಿಂಡಿಗಲ್ ಎಆರ್ ಡೈರಿ ಎಂಡಿ ರಾಜಶೇಖರನ್ ಬಂಧನಕ್ಕೆ ಒಳಗಾಗಿರುವವರು. ಇವರ ಜೊತೆಯಲ್ಲೇ ಪೂನಂಬಕ್ಕಂನ ಅಪೂರ್ವ ವಿನಯಕಾಂತ್ ಚಾವ್ಡಾ ಕೂಡ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಇನ್ನು ಉತ್ತರಾಖಂಡ್ನ ಬಿಪಿನ್ ಜೈನ್ ಹಾಗೆ ಪೊಮಿಲ್ ಜೈನ್ ಈ 4ರನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದೆ ಸಿಬಿಐ. ತಿರುಪತಿ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು.
ಇನ್ನು ಈ ಪ್ರಕರಣದ ತನಿಖೆಯನ್ನ ಆಗ್ಲೇ ಹೇಳಿದ ಹಾಗೆ ಸಿಬಿಐ ನಡೆಸ್ತಾ ಇತ್ತು. ಈ 4 ಕೂಡ ವಶಕ್ಕೆ ಪಡೆಯಲಾಗಿದೆ. ಈ 4 ಕೂಡ ಬಂಧನಕ್ಕೆ ಒಳಗಾಗಿರುವ 4 ಕೂಡ ಡೇರಿ ಉತ್ಪನ್ನಗಳ ಉದ್ಯಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರು. ಆಗ್ಲೇ ಹೇಳಿದ ಹಾಗೆ ಪಂಟರ್ಗಳು. ಬಂಧಿತರ ಜನ್ಮವನ್ನ ಜಾಲಾಡ್ತಾ ಇದೆ ವಿಶೇಷ ತನಿಖಾ ದಳ. ಟಿಟಿಡಿಗೆ ತುಪ್ಪ ಪೂರೈಕೆಗೆ ಟೆಂಡರ್ ಪಡೆಯುವಲ್ಲೂ ಕೂಡ ಅನೇಕ ಗೋಲ್ಮಾಲ್ ಆಗಿರೋದು ಈ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ತುಪ್ಪ ಪೂರೈಕೆಯ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವ್ಯವಹಾರ ನಡೆಸಲಾಗಿದೆ. ಕೇವಲ ಕಲಬೆರಕೆ ತುಪ್ಪವನ್ನ ಕೊಟ್ಟಿದ್ ಮಾತ್ರವಲ್ಲ, ದನದ ಕೊಬ್ಬಿರುವ ತುಪ್ಪವನ್ನ ಕೊಟ್ಟಿದ್ ಮಾತ್ರವಲ್ಲ, ತುಪ್ಪ ಪೂರೈಕೆಗೆ ಟೆಂಡರ್ ಪಡೆದುಕೊಳ್ಳುವ ಪ್ರಕ್ರಿಯೆಯಿಂದ ತುಪ್ಪ ಸರಬರಾಜು ಆಗೋವರೆಗೆ ಆ ಮಾರ್ಗದುದ್ದಕ್ಕೂ ಕೂಡ ಅನೇಕ ಅವ್ಯವಹಾರಗಳು ಆಗಿರೋದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ನಕಲಿ ಸೀಲ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ, ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ಅಕ್ರಮ ಆಗಿರೋದು ಬೆಳಕಿಗೆ ಬಂದಿದೆ. ಯಾರ್ದೋ ಹೆಸರು ಇನ್ಯಾರೋ ಟೆಂಡರ್ ಪಡೆದಿರೋದು, ಈ ರೀತಿಯಾದ ಅಂಶಗಳು ಕೂಡ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಟೆಂಡರ್ ಪಡೆದವ್ರು ಯಾರೋ, ತುಪ್ಪ ಪೂರೈಕೆ ಮಾಡ್ತಿರೋದು ಇನ್ಯಾರೋ ಅನ್ನೋ ಅರ್ಥದಲ್ಲಿ ನಡೆದಿದೆ ಇಲ್ಲಿನ ವಹಿವಾಟು. ಸರಬರಾಜು ಮಾಡಲಿಕ್ಕೆ ಅರ್ಹತೆಯೇ ಇಲ್ಲದವರು, ಕನಿಷ್ಠ ಮಾನದಂಡಗಳನ್ನು ಕೂಡ ಪೂರೈಸದ ಕಂಪನಿಗಳು, ಆ ಕಂಪನಿಗಳಿಂದ ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ತುಪ್ಪ ಪೂರೈಕೆ ಆಗಿದೆ ಅನ್ನೋ ಅಂಶ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಫಾರ್ ಎಕ್ಸಾಂಪಲ್, ಈಗೇನು ಭೋಲೆಬಾಬಾ ಡೈರಿ ಅದರ ಮಾಲೀಕರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ, MDಯನ್ನ. ಈ ಒಂದು ಕಂಪನಿಯ ಇತಿಹಾಸ ಜಾಲಾಡಿದ್ರೇನೆ ತುಪ್ಪ ಸರಬರಾಜು ಮಾಡಲಿಕ್ಕೆ ಯಾವುದೇ ಅರ್ಹತೆ ಈ ಕಂಪನಿಗಿಲ್ಲ. ಅಂಥ ಕಂಪನಿಗಳಿಂದಲೂ ಕೂಡ ತಿರುಪತಿ ತಿಮ್ಮಪ್ಪನ ಪರಮ ಪವಿತ್ರವಾದ ಪ್ರಸಾದ ಲಡ್ಡು ಪ್ರಸಾದ ಬಳಕೆಗೆ ಪ್ರಸಾದವನ್ನ ತಯಾರು ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ. ಇಷ್ಟೆಲ್ಲ ಆಯಿತು, ತನಿಖೆ ನಡೀತು, ಅಕ್ರಮಗಳು ಬೆಳಕಿಗೆ ಬಂತು, 4 ಅರೆಸ್ಟ್ ಮಾಡಿದ್ರು. ಅಲ್ಲಿಗೆ ಎಲ್ಲವೂ ಮುಗಿದು ಹೋಯ್ತಾ? ವಿಚಾರಣೆ ನಡೆಸ್ತಾ ಇರುವ ತನಿಖಾಧಿಕಾರಿಗಳಿಗೇನೆ ಉಲ್ಟಾ ಹೊಡಿತಿದ್ದಾರೆ ಈ ಕಲಬೆರಕೆದಾರರು. ಯಾವುದೇ ರೀತಿಯ ಜವಾಬನ್ನ ಉತ್ತರವನ್ನ ಕೊಡ್ತಾ ಇಲ್ಲ ಈ 4 ಕೂಡ. ಎಲ್ಲೂ ಸಾಕ್ಷ್ಯ ಸಿಗದಂತೆ ಆರೋಪಿಗಳು ಮುನ್ನೆಚ್ಚರಿಕೆಯನ್ನ ವಹಿಸುತ್ತಿದ್ದಾರಂತೆ. ಸೈಲೆಂಟ್ ಆಗಿ ಸಿಬಿಐ ಕಾರ್ಯಾಚರಣೆಯನ್ನ ತನ್ನಪಾಡಿಗೆ ತಾನು ಮಾಡ್ತಾ ಇದೆ. ಕೊನೆಗೆ ಸಿಬಿಐಗೆ ಅಕ್ರಮದ ವಾಸನೆ ಬಡದ ನಂತರದಲ್ಲಿ, ಪ್ರಾಣಿ ಕೊಬ್ಬು ಕಲಬೆರಕೆಯಾದ ತುಪ್ಪ ಸರಬರಾಜು ಆಗಿದೆ ಅನ್ನೋದು ಗೊತ್ತಾದ ನಂತರದಲ್ಲಿ ಈ 4 ಕಂಪನಿಗಳ ಜನ್ಮ ಜಾಲಾಡಿದಾಗ ಲಾಭದ ಆಸೆಗೆ ದನದ ಕೊಬ್ಬನ್ನ ಮಿಶ್ರಣ ಮಾಡಲಾಗಿದೆ ಅನ್ನೋದು ಸಾಬೀತಾಗಿದೆ. 4 ವಶಕ್ಕೆ ಪಡೆದಿದೆ ಸಿಬಿಐ. ತಿರುಮಲ, ತಿರುಪತಿ, ತಮಿಳುನಾಡಿನಲ್ಲಿ ಡೈರಿಗಳಿತ್ತು, ಆ ಡೈರಿಗಳನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ. ತಿರುಪತಿಯಲ್ಲೇನೆ 3 ದಿನ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದೊಂದಾಗೆ ಇದೀಗ ಕೊಬ್ಬಿನ ಸತ್ಯ ಹೊರಬೀಳ್ತಾ ಇದೆ. ಇನ್ನು ಟಿಟಿಡಿ ದನದ ಕೊಬ್ಬಿನ ತುಪ್ಪಕ್ಕೆ ರಾಜಕೀಯ ಘಮಲು ಕೂಡ ಅಂಟಿದ್ದನ್ನ ನೀವು ಗಮನಿಸಿದ್ರಿ. ಯಾವಾಗ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬಿನ ಅಂಶ ಇದೆ ಅನ್ನೋದು ಹೊರಬಿತ್ತೋ ಆ ದಿನದಿಂದಲೂ ಕೂಡ ರಾಜಕೀಯ ತುತುಮೇಮೆ, ವಾದ ಪ್ರತಿವಾದಗಳು ನಡೆದದ್ದನ್ನ ಗಮನಿಸ್ತಾ ಬಂದಿದ್ದೀರಿ. ಎಸ್ಪೆಷಲಿ ಟಿಡಿಪಿ ವರ್ಸಸ್ YSRC ಮಧ್ಯೆ ಕೊಬ್ಬಿನ ಎರಚಾಟವೇ ನಡೆದು ಹೋಗಿದೆ. ಮಾಜಿ ಸಿಎಂ ಜಗನ್ ವಿರುದ್ಧ ಹಾಲಿ ಸಿಎಂ ನಾಯ್ಡು ಬೊಟ್ಟು ತೋರಿಸ್ತಾ ಇದ್ದಾರೆ. ಜಗನ್ನಿಂದಾಗಿಯೇ, ಅವರ ನೇತೃತ್ವದ ಸರ್ಕಾರದಿಂದಾಗಿಯೇ ಈ ರೀತಿಯಾದ ಪಾಪಕೃತ್ಯ ನಡೆದು ಹೋಗಿದೆ ಅನ್ನೋದು ನೇರ ಆರೋಪ. ನೇರವಾಗಿಯೇ ಜಗನ್ ವಿರುದ್ಧ ದೂರಿದ್ರು ನಾಯ್ಡು. ಇದಕ್ಕೆ ಪೂರಕವಾಗಿ ಲ್ಯಾಬ್ ವರದಿಯನ್ನ ಕೂಡ, ಕೇವಲ ಬಾಯಿ ಮಾತಿನ ಆರೋಪ ಅಲ್ಲ, ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ, ಬದಲಾಗಿ ಲ್ಯಾಬ್ ರಿಪೋರ್ಟ್ ಅನ್ನ ಹಿಡಿದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ನಾಯ್ಡು. ನಿಮಗೆ ನೆನಪಿರಬಹುದು, ಹಿಂದೂಗಳ ಭಾವನೆ ಜೊತೆ ಚೆಲ್ಲಾಟ ಆಡ್ತಿದ್ದೀರಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಆದ್ರೆ ನಾಯ್ಡು ಅವರ ಆರೋಪವನ್ನ ಕಂಪ್ಲೀಟ್ ಆಗಿ ತಳ್ಳಿಹಾಕಿದ್ರು ಜಗನ್. ರಾಜಕೀಯಕ್ಕಾಗಿ ವೃತ್ತ ಆರೋಪ ಅನ್ನೋ ಕಿಡಿಯನ್ನ ಕಾರಿದ್ರು. ಆದ್ರೆ ಇದೀಗ ತನಿಖೆಯನ್ನ ನಡೆಸ್ತಿರುವ ಸಂದರ್ಭದಲ್ಲಿ ಒಂದೊಂದೇ ಅಕ್ರಮಗಳು, ಕೇವಲ ಕೊಬ್ಬು ಅಂಶ ಬೆರೆತಿರುವ ತುಪ್ಪ ಪೂರೈಕೆ ಮಾತ್ರ ಅಲ್ಲ, ಹೀಗೆ ತಿರುಪತಿಯ ಲಡ್ಡು ಪ್ರಸಾದ ಒಂದರಲ್ಲೇನೆ ಅನೇಕ ಅಕ್ರಮಗಳು ಲಾಭದ ದೃಷ್ಟಿಯಿಂದ ನಡೆದು ಹೋಗಿದೆ ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ.